ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಕಳೆದ 2-3 ಮಾಲಿಕೆಯಲ್ಲಿ ನಾವು ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು ಹಾಗೂ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಿದ್ವಿ. ಸಮಗ್ರವಾಗಿ ಇಡೀ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳನ್ನ ಪ್ರಜಾಧ್ವನಿ ಟಿವಿ ಜಸ್ಟಿಸ್ ಜಂಬೂರು ಕಾರ್ಯಕ್ರಮ ಮೂಲಕವೇ ನಿಮಗೆ ಕೊಟ್ಟಿವಿ. ಇವತ್ತಿನ ವಿಷಯ ಫೈನಾನ್ಸ್ ಗಳಿಗೆ ಬ್ರೇಕ್ ಹಾಕಿ. ಸೊ ಈ ವಿಚಾರ ಬಗ್ಗೆ ಇವತ್ತು ನಾವು ಮತ್ತಷ್ಟು ಚರ್ಚೆಯನ್ನ ಮಾಡಬೇಕಾಗಿದೆ. ಕಾರಣ ಏನು ಅಂತಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಒಂದು ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ ನಾವು ಏನ್ ಹೇಳಿದ್ವಿ, ಪ್ರಜಾಧ್ವನಿ ಟಿವಿ ಏನನ್ನ ವರದಿಯನ್ನ ಮಾಡಿತ್ತು, ಅದು ಈ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದ ಮೂಲಕ ಜನರಿಗೆ ಅರಿವನ್ನು ಮೂಡಿಸುವುದರ ಜೊತೆಯಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ನಾವು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ವರದಿಗೆ ಸ್ಪಂದಿಸಿ ಯಾವುದೇ ಫೈನಾನ್ಸ್ಗಳಿರ್ಬೋದು, ಮೈಕ್ರೋ ಫೈನಾನ್ಸ್ಗಳಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಿಂದ ನಮಗೆ ಯಾವುದೇ ಶೂರಿಟಿ ಇಲ್ಲದೆ ಹಣವನ್ನು ಕೊಟ್ಟು ಅವರಿಗೆ ದಬ್ಬಾಳಿಕೆ ಮಾಡುವಂತಹ, ಬೆದರಿಸುವಂತಹ, ಜೊತೆಗೆ ಹಿಂಸೆ ಕೊಡುವಂತಹ ವಿಚಾರಗಳು ಯಾವುದೇ ಇದ್ರೂ ಕೂಡ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳುತ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಫೈನಾನ್ಸ್ಗಳ ವಿರುದ್ಧ ಪ್ರಜಾಧ್ವನಿ ಸಮರ, ಅಮಾಯಕ ಜನರ ಪರ ಧ್ವನಿಯಾದ ಪ್ರಜಾಧ್ವನಿ ಟಿವಿ. ಮೈಕ್ರೋ ಫೈನಾನ್ಸ್ಗಳಿಗೆ ಹಾಕಲೇಬೇಕಿದೆ ಬ್ರೇಕ್. ನಾಯಿ ಕೊಡೆಯಂತೆ ತಲೆ ಎತ್ತಿವೆ ಮೈಕ್ರೋ ಫೈನಾನ್ಸ್ಗಳು. ಧರ್ಮಸ್ಥಳ ವಿವಿಧೋದ್ದೇಶ ಸಹಕಾರ ಸಂಘಗಳಿಗೂ ಹಾಕಬೇಕಿದೆ ಬ್ರೇಕ್. ಸರ್ಕಾರ ಉಳಿಸಬೇಕಿದೆ ಜನಸಾಮಾನ್ಯರ ಜೀವ. ರಾಜ್ಯದ ಹಲವೆಡೆಗಳಲ್ಲಿ 8 ಲಕ್ಷ ದೂರುಗಳು ದಾಖಲು. ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ರಾಜ್ಯ ಸರ್ಕಾರ. ಪ್ರಜಾಧ್ವನಿ ಟಿವಿ ವರದಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವದ ಸಭೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನೆಲ್ಲ ಈ ಫೈನಾನ್ಸ್ಗಳಿಂದ ಅವಾಂತರಗಳಾಗ್ತಾ ಇದ್ದಾವೆ, ಏನು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಚರ್ಚೆ ಮಾಡಲಿಕ್ಕೆ ಒಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಎಸ್ಪೆಷಲಿ ಹಾವೇರಿ ಜಿಲ್ಲೆಯಲ್ಲಿ, ರಾಣೆಬೆನ್ನೂರು ತಾಲೂಕು ಸೇರಿದಂತೆ ಹಾವೇರಿ ಜಿಲ್ಲೆಗಳಲ್ಲಿ ಅಲ್ಲಿರ್ತಕ್ಕಂಥ ಏನು ಮಹಿಳೆಯರು ಬಹಳ ವಿನೂತನವಾದಂತಹ ಪ್ರತಿಭಟನೆಯನ್ನ ಮಾಡಿದ್ರು. ತಮ್ಮ ಮಾಂಗಲ್ಯ ಸರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಿಸೋದ್ರ ಮೂಲಕ ನಮಗೆ ನ್ಯಾಯ ಕೊಡಿ, ನಮ್ಮ ಮಾಂಗಲ್ಯವನ್ನ ಉಳಿಸಿಕೊಡಿ ಅನ್ನುವಂತ ಅಭಿಯಾನವನ್ನ ಶುರು ಮಾಡಿದ್ರು. ಸೊ ಇವೆಲ್ಲವನ್ನು ಕೂಡ ಪ್ರಜಾಧ್ವನಿ ಟಿವಿ ವರದಿಯನ್ನ ಮಾಡೋದ್ರ ಜೊತೆಗೆ ನಾವು ಅದರ ಬಗ್ಗೆ ಸಮಗ್ರವಾದಂತ ಚರ್ಚೆಯನ್ನ ಮಾಡಿದ್ವಿ. ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಿದ್ವಿ. ಅದರ ಪರಿಣಾಮವಾಗಿ ಇಡೀ ಕರ್ನಾಟಕದಲ್ಲಿ ಇವತ್ತು 8 ಲಕ್ಷ ದೂರುಗಳು ದಾಖಲಾಗಿದ್ದಾವೆ. ಇದರಲ್ಲಿ ಮೈಕ್ರೋ ಫೈನಾನ್ಸ್ಗಳಿರ್ಬೋದು, ಫೈನಾನ್ಸ್ಗಳಿರ್ಬೋದು, ಖಾಸಗಿ ಬ್ಯಾಂಕ್ಗಳಿರ್ಬೋದು, ಜೊತೆಗೆ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳಿರ್ತಕ್ಕಂಥ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಕಿರುಕುಳದ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳು ಸೇರಿದಂತೆ ಸುಮಾರು 8 ಲಕ್ಷ ದೂರುಗಳು ಎಲ್ಲ ಕಡೆಗಳಲ್ಲಿ ದಾಖಲಾಗಿದ್ದಾವೆ. ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ವಿಚಾರಗಳನ್ನು ಕೂಡ ಈಗ ಅವರು ನೇರವಾಗಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ, ಈ ಪೊಲೀಸ್ ಕಾಯ್ದೆಯಲ್ಲಿ ಇರತಕ್ಕಂಥದ್ದು ಯಾವುದೇ ಸಿವಿಲ್ ಮ್ಯಾಟರ್ಸ್ ಗಳು ಬಂದಂತ ಸಂದರ್ಭದಲ್ಲಿ ಅವರು ಅದನ್ನು ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದೂರುಗಳನ್ನ ಪಡೆದು ಅವ್ರ ಮೇಲೆ FIR ಹಾಕಬೇಕಾಗುತ್ತೆ, ಇಲ್ಲ ಅಂದ್ರೆ NCR ಮಾಡಬೇಕಾಗುತ್ತೆ. ಸೊ 2 ಕಾರಣಗಳಿಗಾಗಿ ಪೊಲೀಸ್ ಠಾಣೆಗಳಲ್ಲಿ ದೂರುಗಳು ಹಾಗೆ ಬಾಕಿ ಉಳಿದಿದ್ವು. ಆದರೆ ಪ್ರಜಾಧ್ವನಿ ಯಾವಾಗ ಈ ವಿಚಾರದ ಬಗ್ಗೆ ಬಹಳ ಗಟ್ಟಿಯಾಗಿ, ಯಾವುದೇ ಭಯ ಭೀತಿ ಇಲ್ಲದೆ ಜನಸಾಮಾನ್ಯರಿಗೆ ನ್ಯಾಯವನ್ನ ಕೊಡಿಸಲೇಬೇಕು ಅಂತ ಹೇಳಿ ಗಟ್ಟಿತನದಿಂದ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳನ್ನ ಬಯಲಿಗೆಳಿತು. ಅನಂತರ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಬಂತು. ವಿಶೇಷವಾಗಿ ಸಾಕಷ್ಟು ವರದಿಗಳಾದವು. ಅದೆಲ್ಲದ ಪರಿಣಾಮ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಭರವಸೆಯನ್ನ ಕೊಟ್ಟಿದ್ರು. ಅದೇನು ಕೊಟ್ಟಿದ್ರು ಒಂದ್ಸರಿ ಕೇಳಿ. ಮೈಸೂರಲ್ಲಿ ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಇದೆ ಸರ್. ಮೈಸೂರಲ್ಲಿ ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ಕೊಟ್ಟು ತುಂಬಾ ಜನ ಓಡ್ಬಿಡ್ತಾರೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮೈಸೂರಲ್ಲಿ ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಇದೆ ಸರ್. ಮೈಸೂರಲ್ಲಿ ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ಕೊಟ್ಟು ತುಂಬಾ ಜನ ಓಡ್ಬಿಡ್ತಾರೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೇಳಿದ್ರಲ್ವಾ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಅಂತ ಹೇಳಿ. ಸೊ ಈಗ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾತನ್ನ ಕೊಟ್ಟಿದ್ರೋ ಅದೇ ಪ್ರಕಾರವಾಗಿ ನಾಳೆ ಒಂದು ಮಹತ್ವವಾದಂತಹ ಸಭೆಯನ್ನ ಸಿದ್ದರಾಮಯ್ಯನವರೇ ಕರೆದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗ ನಾಯಿ ಕೊಡೆಯ ರೀತಿಯಲ್ಲಿ ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು, ಕೆಲವು ಖಾಸಗಿ ಬ್ಯಾಂಕ್ಗಳು ಜೊತೆಗೆ ಈ ಧರ್ಮಸ್ಥಳದ ವಿವಿಧ ದೇಶ ಸಹಕಾರ ಸಂಘಗಳು ಸೇರಿದಂತೆ ಜನರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲದೆ, ಅಂದ್ರೆ ಶ್ಯೂರಿಟಿಗೆ ಯಾವ ಪೇಪರ್ ಅಥವಾ ಸೈನ್ಗಳನ್ನು ಪಡೆದೇ ಅಧಿಕೃತವಾಗಿ ನಾವು ಲೋನ್ ಅನ್ನ ಕೊಡ್ತೀವಿ ಅಂತ ಹೇಳಿ ವಾರಕ್ಕೆ 15 ದಿನಕ್ಕೆ ಜೊತೆಗೆ ತಿಂಗಳಿಗೆ ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡುವಂತ ಜೊತೆಗೆ ಅಮಾಯಕ ಜನರನ್ನ ಸುಲಿಗೆ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ವು. ಅದರಲ್ಲಿ ಯಾವ್ಯಾವ ಸಂಘಗಳು, ಸಂಸ್ಥೆಗಳು, ಫೈನಾನ್ಸ್ಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾವೆ, ಅಂದ್ರೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಕ್ಕೆ ಕೈ ಹಾಕಿದ್ದವು, ಅವೆಲ್ಲವಕ್ಕೂ ಕೂಡ ಹೆಡಮರಿ ಕಟ್ಟುವಂತ ಕೆಲಸ ಈಗ ಆಗ್ಲೇಬೇಕಾಗಿದೆ. ಸರ್ಕಾರ ಪ್ರಜಾಧ್ವನಿ ಎತ್ತಿರ್ತಕ್ಕಂತ ಈ ಧ್ವನಿಗೆ ಕೈ ಜೋಡಿಸುವಂತ ಜೊತೆಗೆ ಪ್ರತಿಕ್ರಿಯಿಸುವಂತ ಕೆಲಸವನ್ನ ಮಾಡಿದೆ. ಇದನ್ನ ನಾವೆಲ್ಲರೂ ಕೂಡ ಜನರ ಪರವಾಗಿ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನ ಹೇಳ್ತೀವಿ ಪ್ರಜಾಧ್ವನಿಯ ಮೂಲಕ. ಆದ್ರೆ ಜನಸಾಮಾನ್ಯರ ಧ್ವನಿ ಇಲ್ಲಿಗೆ ನಿಂತಿಲ್ಲ. ಆ ವಿಚಾರವನ್ನ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ಇದೇ ವಿಚಾರವನ್ನ ನಾವು ಪ್ರಜಾಧ್ವನಿಯ ಈ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ಮತ್ತೆ ಆ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡಿರುವಂತದ್ದು. ಕಾರಣ ಏನು ಅಂತಂದ್ರೆ, ಈಗ ದಾಖಲಾಗಿರುವಂತ ಪ್ರಕಾರ, ಅಂದ್ರೆ ನಾವು ಪ್ರಜಾಧ್ವನಿ ಈ ವರದಿಯನ್ನ ಈ ವಿಚಾರವನ್ನ ಚರ್ಚೆ ಮಾಡಕ್ಕೆ ಶುರು ಮಾಡಿದ ಮೇಲೆ ನಮಗೂ ಕೂಡ ಸಾಕಷ್ಟು ಕರೆಗಳು ಬಂದಿದ್ದಾವೆ. ಜನಸಾಮಾನ್ಯರ ಧ್ವನಿಯಾಗಿ ನೀವು ನಿಂತಿದ್ದೀರಿ, ಸೊ ಹಾಗಾಗಿ ನಿಮ್ಮ ಪರವಾಗಿ ನಾವಿರ್ತೀವಿ ಅನ್ನುವಂತ ಮಾತುಗಳನ್ನ ಜನಸಾಮಾನ್ಯರು ಇವತ್ತು ನಮಗೆ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಕಮೆಂಟ್ ಗಳನ್ನು ಕೂಡ ನೀವು ಸಾಕಷ್ಟು ಕಮೆಂಟ್ಗಳು ಬಂದಿದ್ದಾವೆ. 2-3 ಬಾರಿ ನಾವೇನು ಸ್ಟೋರಿಗಳನ್ನು ಮಾಡಿದ್ವು ಅದಕ್ಕೆ ನೀವು ಗಮನಿಸಬಹುದು. ನಾವ್ ಯಾವುದನ್ನು ಕೂಡ ಇಲ್ಲಿ ಮುಚ್ಚುಮರೆ ಮಾಡ್ತಾ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಇವತ್ತು ಕೆಲವು ಸಂಘಗಳ ಸಂಸ್ಥೆಗಳ ಪರವಾಗಿ ಕಮೆಂಟ್ಗಳು ಬರ್ತಾ ಇರುವಂತದ್ದು ಬಿಟ್ರೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಇವತ್ತು ಹೇಳ್ತಾ ಇರುವಂತದ್ದು ಅಮಾಯಕರ ಸುಲಿಗೆ ಮಾಡುವಂತದ್ದನ್ನ ತಪ್ಪಿಸಬೇಕು. ನಿರ್ಭೀತಿಯಿಂದ ನೀವು ಈ ವಿಚಾರವನ್ನ ಧ್ವನಿ ಎತ್ತಿದ ಕಾರಣಕ್ಕಾಗಿ ನಿಮಗೆ ಅಭಿನಂದಿಸ್ತೀವಿ, ಜೊತೆಗೆ ನಾವು ಜೊತೆಗೆ ನಿಲ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಬಂದಿದ್ದಾವೆ. ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಆದರೆ ನೇರವಾಗಿ ಹೇಳುವಂತದ್ದು, ಇಡೀ ಕರ್ನಾಟಕದಲ್ಲಿ ನಾನು ಮತ್ತೆ ಹೇಳ್ತೀನಿ, ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ, ಕೊರೋನಾ ಬಂದಂತ ಸಂದರ್ಭದಲ್ಲಿ ಅವತ್ತಿನ ಸರ್ಕಾರ ಹೇಗೆಲ್ಲ ನಡೆದುಕೊಳ್ತು, ಅದರ ಪರಿಣಾಮ ಇವತ್ತು ಹಳ್ಳಿಗಳಲ್ಲಿ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇರುವಂತ ಅನೇಕ ಸಾವಿರಾರು ಕುಟುಂಬಗಳನ್ನ ನಾವು ಇವತ್ತು ಕಣ್ಣು ಮುಂದೆ ನೋಡಿದ್ದೀವಿ. ಸೊ ಆ ಎಲ್ಲ ಅನುಭವಗಳಿದ್ದ ಕಾರಣಕ್ಕೋಸ್ಕರನೇ ನಾವು ಇವತ್ತು ಜನರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕು ಅಂತ ಹೇಳಿ ಪ್ರಜಾಧ್ವನಿ ಟಿವಿ ಇವತ್ತು ಈ ವಿಚಾರಗಳನ್ನ ಜನರ ಮುಂದೆ ತೆಗೆದುಕೊಂಡು ಬರ್ತಾ ಇರುವಂತದ್ದು. ಸೊ ಆ ಕಾರಣಕ್ಕಾಗಿ ಜಸ್ಟಿಸ್ ವಿಚುಂಬೂರು ಕಾರ್ಯಕ್ರಮದಲ್ಲಿ ಪದೇ ನಾವು ಇಂಥ ವಿಚಾರಗಳನ್ನ ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಆದರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕರೆದಿರ್ತಕ್ಕಂಥ ಸಭೆಯಲ್ಲಿ ಬಹಳ ಗಟ್ಟಿಯಾದಂತ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳಬೇಕಾಗುತ್ತೆ. ನಾವು ನೇರವಾಗಿ ಈ ಕಾರ್ಯಕ್ರಮದ ಮೂಲಕ ಹೇಳುವಂತದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಒಂದು ದಿಟ್ಟತನದಿಂದ ಈ ಫೈನಾನ್ಸ್ಗಳು, ಮೈಕ್ರೋ ಫೈನಾನ್ಸ್ಗಳು ಜೊತೆಗೆ ಬೇರೆ ಬೇರೆ ಏನು ವಿವಿಧ ದೇಶ ಸಹಕಾರ ಸಂಘಗಳಿದ್ದಾವೋ ಇವೆಲ್ಲ ವಿಚಾರಗಳನ್ನು ನೀವು ಗಣನೆಗೆ ತೆಗೆದುಕೊಂಡು ಒಂದು ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ವಾರಕ್ಕೆ 15 ದಿನಕ್ಕೆ ಜೊತೆಗೆ ತಿಂಗಳಿಗೆ ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡುವಂತದ್ದು ಇದು ಮೇಲ್ನೋಟದ ವ್ಯವಹಾರ ಅಷ್ಟೇನೆ. ಆದ್ರೆ ಇವೆಲ್ಲವೂ ಕೂಡ ಇಲ್ಲಿಗಲ್ ನಡೀತಾ ಇರುವಂತ ವ್ಯವಹಾರಗಳು. ಆದ್ರೆ ಬಹಳಷ್ಟು ಜನ ನನಗೆ ಕರೆ ಮಾಡಿ ಹೇಳಿದ್ದೀರಿ, ಜೊತೆಗೆ ಮೆಸೇಜ್ ಗಳನ್ನು ಕೂಡ ಮಾಡಿದ್ದೀರಿ, ನೀವು ಕೆಲವು ಫೈನಾನ್ಸ್ಗಳು ಮತ್ತೆ ಮೈಕ್ರೋ ಫೈನಾನ್ಸ್ ಗಳ ಹೆಸರನ್ನ ಹೇಳಿ ಅಂತೀವಿ. ಆದ್ರೆ ನಾನು ಇಲ್ಲಿ ಆ ವಿಚಾರಕ್ಕೆ ನಾನು ಉತ್ತರ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೀನಿ. ಆದ್ರೆ ಇಲ್ಲಿ ನಾವು ಯಾವ ಫೈನಾನ್ಸ್ ಅಥವಾ ಮೈಕ್ರೋ ಫೈನಾನ್ಸ್ ಗಳ ಒಂದು ಹೆಸರನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂದ್ರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ 90% ಮೈಕ್ರೋ ಫೈನಾನ್ಸ್ ಮತ್ತೆ ಫೈನಾನ್ಸ್ ಗಳ ದರ್ಬಾರು ಇದೇ ರೀತಿ ಇಲ್ಲಿಗಲ್ ಆಗಿ ನಡೀತಾ ಇರುವಂತದ್ದು ಅನ್ನೋದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಲೇಬೇಕಾಗಿದೆ. ನಾವು 1-2 ಇಲ್ಲಿ ಹೆಸರುಗಳನ್ನು ಹೇಳ್ತಾ ಹೋದ್ರೆ ಆಗೋದಿಲ್ಲ. ಕರ್ನಾಟಕದಲ್ಲಿರುವಂತಹ 90% ಮೈಕ್ರೋ ಫೈನಾನ್ಸ್ಗಳು ಜೊತೆಗೆ ಈ ಧರ್ಮಸ್ಥಳದ ಏನು ಈ ವಿವಿಧ ದೇಶ ಸಹಕಾರ ಸಂಘ ಇದೆ, ಇದು ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಿಕೊಂಡಿದೆ. ಸೊ ಆ ಕಾರಣಕ್ಕೋಸ್ಕರ ಈ ವಿಚಾರವನ್ನ ಜೊತೆಗೆ ಈ ಸಂಘದ ಹೆಸರನ್ನ ನಾವು ತೆಗೆದುಕೊಳ್ತಾ ಇರುವಂತದ್ದು. ಇದಲ್ಲದೆ ಸಾವಿರಾರು ಮೈಕ್ರೋ ಫೈನಾನ್ಸ್ ಗಳಿದ್ದಾವೆ, ಸಾವಿರಾರು ಫೈನಾನ್ಸ್ ಗಳಿದ್ದಾವೆ, ಕೆಲವು ಖಾಸಗಿ ಬ್ಯಾಂಕ್ಗಳು ಕೂಡ ಇದ್ದಾವೆ. ಜನರಿಗೆ ಯಾವುದೇ ಶ್ಯೂರಿಟಿ ಇಲ್ಲದೆ ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಸೈನ್ ಮಾಡಿಸ್ಕೊಂಡು ಅವರಿಗೆ ಕಿರುಕುಳ ಕೊಡ್ತಾ ಇರುವಂತಹ ವಿಚಾರಗಳು ಈಗಾಗಲೇ ಹಳ್ಳಿಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಅನೇಕ ಜನ ಮೊನ್ನೆ ರಾಮನಗರದಲ್ಲಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದೇ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಚಾಮರಾಜನಗರದಲ್ಲಿ ನೂರಾರು ರೈತರು ಇವತ್ತು ಮನೆ ಮಠವನ್ನ ಬಿಟ್ಟು ತಮ್ಮ ಕುಟುಂಬಗಳನ್ನ ಗ್ರಾಮದಲ್ಲಿ ಬಿಟ್ಟು ಮನೆಯನ್ನ ತೊರೆದು ಬೇರೆ ಕಡೆಯಲ್ಲಿ ಹೋಗಿ ಜೀವನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಉತ್ತರ ಕರ್ನಾಟಕದ ರಾಯಚೂರು ಭಾಗದಲ್ಲಿರ್ಬೋದು, ಹಾವೇರಿ ಇರ್ಬೋದು, ಸೊ ಈ ತರದ ಬೇರೆ ಸುಮಾರು 10 ಜಿಲ್ಲೆಗಳಲ್ಲಿ ಈಗ ಏನು 8 ಲಕ್ಷದ ಏನು ದೂರುಗಳು ದಾಖಲಾಗಿದವೋ, ಸೊ ಅಷ್ಟು ದೂರುಗಳು ಕೂಡ ಸುಮಾರು 10 ಜಿಲ್ಲೆಗೆ ಸಂಬಂಧಿಸಿರುವಂತದ್ದು. ಸೊ ಈ ಶಿವಮೊಗ್ಗವೂ ಸೇರಿದಂತೆ ಸುಮಾರು 10 ಜಿಲ್ಲೆಗಳಲ್ಲಿ ಏನು ದೂರುಗಳನ್ನು ಕೊಟ್ಟಿದ್ದಾರೆ, ಆ ಎಲ್ಲ ದೂರುಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ಪರಿಗಣಿಸಬೇಕು. ಅಮಾಯಕ ಜನರು ಇವತ್ತು ಕೂಲಿ ಕಾರ್ಮಿಕರು, ಬಡವರು, ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂತವರು ಪರಿಸ್ಥಿತಿಗೆ ಅನುಗುಣವಾಗಿ ಅವತ್ತಿನ ತಮ್ಮ ಜೀವನಕ್ಕೆ ಅನುಕೂಲಕ್ಕಾಗಿ ಸಾಲವನ್ನ ಪಡೆದಿದ್ದಾರೆ. ಸೊ ಆ ಸಾಲ ಪಡೆದಂತ ಸಂದರ್ಭದಲ್ಲಿ ಒಂದು ಟೈಮ್ ಬಾಂಡ್ ಅಡಿಯಲ್ಲಿ ಅವರಿಗೆ ಸಾಲವನ್ನ ಮರುಪಾವತಿ ಮಾಡಿಸಿಕೊಳ್ಬೇಕು. ಎಸ್, ಒಪ್ಕೊಳ್ಳೋಣ, ಯಾರಿಗೂ ಕೂಡ ದುಡ್ಡು ಅನ್ನುವಂಥದ್ದು ಸುಮ್ಮನೆ ಬರೋದಿಲ್ಲ. ಸೊ ಏನು ಪಡೆದಿರ್ತಕ್ಕಂಥ ದುಡ್ಡು ವಾಪಸ್ ಕೊಡಬೇಕು ಅನ್ನುವಂಥದ್ದು ಒಂದು ಭಾಗ. ಆದ್ರೆ ಅವರು ಈಗೇನು ಹಣವನ್ನ ಕೊಟ್ಟಿರ್ತಾರೆ, ಮೈಕ್ರೋ ಫೈನಾನ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳಿರ್ಬೋದು, ಆದ್ರೆ ಇವರು ಎಲ್ಲರೂ ಕೂಡ ನಿಯಮಗಳ ಅಡಿಯಲ್ಲಿ, RBI ನಿಯಮಗಳ ಅಡಿಯಲ್ಲಿ, ಅಥವಾ ಬ್ಯಾಂಕ್ ನಿಯಮಗಳೇನಿರ್ತವೆ, ಅಥವಾ ಸಹಕಾರ ಸಂಘದ ನಿಯಮಗಳೇನಿರ್ತವೆ ಅದರ ಅಡಿಯಲ್ಲಿ ಸೈನ್ ಅನ್ನ ಪಡೆದು ಜೊತೆಗೆ ಅವರಿಗೆ ಒಂದು ಶ್ಯೂರಿಟಿಯನ್ನ ತೆಗೆದುಕೊಂಡು ಸಾಲವನ್ನ ಕೊಟ್ಟಿದ್ದಾವ. ಸೊ ನೀವು ಅದನ್ನ ಪರಿಶೀಲನೆ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳಿರ್ತಾರೆ, ಜೊತೆಗೆ ಜಿಲ್ಲಾ ಪಂಚಾಯತಿ ಸಿಇಒಗಳಿರ್ತಾರೆ, ತಾಲೂಕ್ ಪಂಚಾಯತಿ ಸಿಇಒಗಳಿರ್ತಾರೆ. ಅವರ ಮೂಲಕ ನೀವು ವರದಿಯನ್ನ ತರಿಸಿಕೊಂಡು ನೀವು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿದ್ರೆ ಈ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಅಂಧ ತರಬಾರುಗಳನ್ನ ನಡೆಸ್ತಿದ್ದಾರೆ, ಅಮಾಯಕ ಜನರ ಸುಲಿಗೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಪಿನ್ ಟು ಪಿನ್ ಮಾಹಿತಿ ನಿಮಗೆ ಸಿಗುತ್ತೆ. ಆಗ ನಿಜಕ್ಕೂ ಯಾವ್ಯಾವ ಈ ಸಂಸ್ಥೆಗಳು ಈ ರೀತಿ ಕೆಲಸಗಳನ್ನ ಮಾಡ್ತಿದ್ದಾವೋ, ಇಲ್ಲಿಗಲ್ ಆಗಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾವೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಮೇಲ್ನೋಟಕ್ಕೆ ನೀವು ಸಭೆಯನ್ನ ನಡೆಸಿ ನಾವೇನೋ ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತೇಳಿ ತೇರಿಸಿ ಕೈ ಬಿಟ್ರೆ ಆತ್ಮಹತ್ಯೆಗಳು ನಿಲ್ಲೋದಿಲ್ಲ. ಇವತ್ತು ರೈತರು ಹೇಗೆ ಆತ್ಮಹತ್ಯೆಗಳನ್ನ ಮಾಡಿಕೊಳ್ತಾ ಇದ್ರು ಆ ರೀತಿಯಾಗಿ ಸರಣಿ ರೀತಿಯ ಆತ್ಮಹತ್ಯೆಗಳು ಇವತ್ತು ಕಂಡು ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿ. ಅನೇಕ ಹಳ್ಳಿಗಳಲ್ಲಿ ಇವತ್ತು ಎಳೆಯ ಕಂದಮ್ಮಗಳನ್ನು ಇಟ್ಕೊಂಡು ಹೆಣ್ಣು ಮಕ್ಕಳು ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಅಥವಾ ಫೈನಾನ್ಸ್ಗಳ ಹಾವಳಿಗೆ ಜೊತೆಗೆ ಈ ವಿವಿಧೋದ್ದೇಶ ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೋಗಿ ರಾತ್ರೋರಾತ್ರಿ ಮನೆಗಳಲ್ಲಿ ಕುತ್ಕೊಂಡು ನಮಗೆ ಹಣ ಬೇಕೇ ಬೇಕು, ನೀವು ಕಟ್ಟಲೇಬೇಕು ಇವತ್ತು ಅಂತ ಹೇಳಿ ಒತ್ತಡವನ್ನು ಹೇರ್ತಾ ಇರೋ ಕಾರಣಕ್ಕಾಗಿ ಇವತ್ತು ಅನೇಕ ಜನ ಇವತ್ತು ಮನೆ ಮಠಗಳನ್ನ ಬಿಟ್ಟು ಹೊರಗಡೆ ಬದುಕ್ತಾ ಇದ್ದಾರೆ. ಸೊ ಅವರ ಇಡೀ ಕುಟುಂಬಗಳಿಂದ ದೂರ ಇರ್ತಾ ಇದ್ದಾರೆ. ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾವೆ ಆ ಕುಟುಂಬಗಳು. ಸೊ ಆ ಭಯದ ವಾತಾವರಣದಲ್ಲಿ ಜನ ಯಾವ ರೀತಿಯ ಬೇಕಾದರೂ ತೀರ್ಮಾನಗಳನ್ನು ಕೈಗೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಅವರ ಪರಿಸ್ಥಿತಿ ಆಗಿರುತ್ತೆ. ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಮತ್ತು ಫೈನಾನ್ಸ್ ಗಳಿಂದ ಆಗುವಂತ ಒತ್ತಡ, ಜೊತೆಗೆ ಈ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳ ಅಧಿಕಾರಿಗಳು ಹೋಗಿ ಅವರ ಮನೆಗಳಲ್ಲಿ ರಾತ್ರೋರಾತ್ರಿ ಕೂಡುತ್ತಾ ಇರುವಂತದ್ದು. ಸೊ ಇವೆಲ್ಲವೂ ಕೂಡ ಕಾನೂನು ಬಾಹ್ಯ ಚಟುವಟಿಕೆಗಳು. ಇನ್ನೂ ಒಂದು ವಿಚಾರವನ್ನು ಹೇಳಬೇಕು ಅನ್ನೋದಾದ್ರೆ, ಬಹಳಷ್ಟು ಹಳ್ಳಿಗಳಲ್ಲಿ ಈ ಧರ್ಮಸ್ಥಳದ ವಿವಿಧೋದ್ದೇಶ ಸಹಕಾರ ಸಂಘಗಳೇನಿದ್ದಾವೆ ಈ ಸಂಘಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ರಾತ್ರಿಯೇ ಹೋಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇರುವಂತದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವಂತ ಆರೋಪಗಳು ಇವತ್ತು ಎಲ್ಲ ಹಳ್ಳಿಗಳಿಂದ ನಮಗೆ ಕರೆಗಳನ್ನ ಮಾಡಿ ಹೇಳ್ತಾ ಇದ್ದಾರೆ. ನಾವು ಒಂದೊಂದಾಗಿ ಎಲ್ಲವನ್ನು ಕೂಡ ಬಿಡಿಸ್ತಾ ಹೋದ್ರೆ ಅದೇ ಒಂದು ಇಡೀ ದಿನದ ಎಪಿಸೋಡ್ ಆಗ್ಬಿಡುತ್ತೆ. ನಾನು ಆ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಯಚೂರಿನಲ್ಲಿ ಈಗಾಗಲೇ ನೇರವಾಗಿ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದಾರೆ. ಸೊ ಯಾರು ಬೀದಿಗಳು ಹೋರಾಟ ಮಾಡ್ತಿದ್ದಾರೋ ಅವ್ರಿಗೂ ಕೂಡ ಧಮಕಿ ಹಾಕುವಂತ ಕೆಲಸ ಆಗಿದೆ. ಧರ್ಮಸ್ಥಳದ ಕೆಲವು ಅಧಿಕಾರಿಗಳು ಇನ್ನು ಮಂಗಳೂರು ಭಾಗದಲ್ಲಿ ಇರ್ಬೋದು ಅಥವಾ ಶಿವಮೊಗ್ಗ ಭಾಗದಲ್ಲಿ ಇರ್ಬೋದು, ಜೊತೆಗೆ ಚಾಮರಾಜನಗರ, ಸೊ ಹೀಗೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇವರು ಧಮಕಿ ಹಾಕುವಂತ, ಜೊತೆಗೆ ಬಲವಂತವಾಗಿ ಹಣವನ್ನು ಸುಲಿಗೆ ಮಾಡುವಂತ ಕೆಲಸವನ್ನ, ಜೊತೆಗೆ ಬಡ್ಡಿ ಚಕ್ರಬಡ್ಡಿ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವರೆಲ್ಲವೂ ಕೂಡ ನೋಟ್ಬುಕ್ ನಲ್ಲಿ ಇರ್ತಕ್ಕಂಥ ಏನು ಮಾಹಿತಿಗಳನ್ನ ಆಧಾರದ ಮೇಲೆ ಇವರು ಕಿರುಕುಳಗಳನ್ನ ಕೊಡ್ತಾ ಇರೋದು. ಎಲ್ಲೂ ಕೂಡ ಇವರು ಅಧಿಕೃತವಾಗಿ ಆ ರೈತರ ಹೆಸರಿನಲ್ಲಿ, ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಅಥವಾ ಒಬ್ಬ ಮಹಿಳೆಯ ಹೆಸರಿನಲ್ಲಿ ಏನ್ ಸಾಲವನ್ನ ಪಡೆದಿರ್ತಾರೆ ಯಾರಿಗೂ ಕೂಡ ಅಧಿಕೃತವಾದಂತಹ ಪಾಸ್ಬುಕ್ ಗಳನ್ನಾಗ್ಲಿ ಅಥವಾ ರಿಸಿಪ್ಟ್ ಗಳನ್ನಾಗ್ಲಿ ಯಾವುದನ್ನು ಕೊಟ್ಟಿಲ್ಲ. ಇಲ್ಲಿ LIC ಬಾಂಡ್ಗಳಿಗೆ ಬರೋದಾದ್ರೆ ನಾನು ಮತ್ತೆ ಹೇಳ್ತೀನಿ, ಆ ಮಹಿಳೆಯರ, ಕೂಲಿ ಕಾರ್ಮಿಕರ ಜೊತೆಗೆ ರೈತರ ಹೆಸರಿನಲ್ಲಿ LIC ಬಾಂಡ್ಗಳನ್ನ ಮಾಡಿಸಿದ್ದಾರೆ ಬೇರೆ ಬೇರೆ ಕಂಪನಿಗಳಲ್ಲಿ. ಆದ್ರೆ ಯಾವ ಬಾಂಡ್ಗಳನ್ನು ಕೂಡ ಆ ಮಹಿಳೆಯರಿಗಾಗ್ಲಿ, ಕೂಲಿ ಕಾರ್ಮಿಕರಿಗಾಗ್ಲಿ, ರೈತರಿಗಾಗ್ಲಿ ಕೊಟ್ಟಿಲ್ಲ. ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ ನೋಡಿದ್ರೆ ಎಲ್ಲವೂ ಕೂಡ ಬಯಲಾಗ್ತವೆ. ಸೊ ಎಲ್ಲವೂ ಇದು ಒಂದು ಭಾಗ. ಆದ್ರೆ ಫೈನಾನ್ಸ್ ಮತ್ತು ಮೈಕ್ರೋ ಫೈನಾನ್ಸ್ಗಳು ಕೂಡ ಇಲ್ಲಿ ಕೇವಲ ಅವರ ಬಾಂಡ್ಗಳ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ. ಇವ್ರದೇ ಆದ ಒಂದು ನಿಯಮಾವಳಿಗಳನ್ನ ಸಿದ್ಧಪಡಿಸಿಕೊಂಡು, ಜೊತೆಗೆ ಎಷ್ಟೋ ಕಡೆಗಳಲ್ಲಿ ಇನ್ನೂ ಕೆಲವು ಮಾಹಿತಿಗಳು ಈ ಮೈಕ್ರೋ ಫೈನಾನ್ಸ್ ಮತ್ತು ಫೈನಾನ್ಸ್ ಗಳಲ್ಲಿ ಇರ್ತಕ್ಕಂಥದ್ದು. ನಾನು ಒಂದೆರಡು ಹೆಸರುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ದೊಡ್ಡ ಪಟ್ಟಿ ಆಗುತ್ತೆ. ಸಾವಿರಾರು ಮೈಕ್ರೋ ಫೈನಾನ್ಸ್ ಗಳು ಇದ್ದಾವೆ, ಸಾವಿರಾರು ಫೈನಾನ್ಸ್ ಇದ್ದಾವೆ. ಜೊತೆಗೆ ಖಾಸಗಿ ಬ್ಯಾಂಕ್ಗಳು ಸೇರಿದಂತೆ ಕೆಲವರು ಚಿನ್ನವನ್ನು ಕೂಡ ಏನು ಅಡಮಾನವಾಗಿ ಇಟ್ಕೊಂಡು ಸಾಲವನ್ನ ಕೊಟ್ಟಿದ್ದಿದೆ.
ಎಷ್ಟೋ ಕಡೆಗಳಲ್ಲಿ ಚಿನ್ನವನ್ನು ಕೂಡ ಮುಟ್ಟುಗೋಲು ಹಾಕೊಂಡು ಜೊತೆಗೆ ಅವರಿಗೆ ಕಿರುಕುಳವನ್ನು ಕೂಡ ಕೊಡೋದನ್ನ ನಿಲ್ಲಿಸಿಲ್ಲ. ಸೊ ಈ ತರದ ಮಾಹಿತಿಗಳು ಕೂಡ ನಮ್ಮ ಕಚೇರಿಗೆ ಬರ್ತಾ ಇದ್ದಾವೆ. ಸೊ ಹೀಗಾಗಿ ಎಲ್ಲ ವಿಚಾರಗಳನ್ನ ಓವರ್ ಆಲ್ ಆಗಿ ನೀವು ತೆಗೆದುಕೊಂಡು ಸರ್ಕಾರ ಇವತ್ತು ಎಲ್ಲ ಸಚಿವರ ಸಂಬಂಧಪಟ್ಟಂತ ಸಚಿವರುಗಳನ್ನ ಇಟ್ಕೊಂಡು ಹಿರಿಯ ಅಧಿಕಾರಿಗಳನ್ನ ಇಟ್ಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳು ಮತ್ತು ತಾಲೂಕು ಪಂಚಾಯತ್ ನ ಸಿಇಒಗಳು ಇರ್ತಾರೆ, ಅವರೆಲ್ಲರನ್ನ ಮುಂದೆ ಇಟ್ಕೊಂಡು ನೀವು ಮಾನಿಟರೈಸಿಂಗ್ ಮಾಡಬೇಕು. ಸೊ ಆ ಮಾನಿಟರಿಂಗ್ ಮಾಡದೆ ಹೋದ್ರೆ ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಗೋದಿಲ್ಲ. ಈಗಾಗಲೇ ನಾವು ವರದಿ ಮಾಡಿರುವ ಹಾಗೆ ಸುಮಾರು 8 ಲಕ್ಷ ಈಗಾಗಲೇ ದೂರುಗಳು ದಾಖಲಾಗಿದ್ದಾವೆ. ನಾನು ಸಂಪೂರ್ಣವಾದಂತಹ ವಿವರಣೆಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ, ಒಂದು ಬಾರಿ ಕೇಳಿ ನೋಡಿ. ನಾನು ಎಲ್ಲ ವಿವರಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಒಟ್ಟಾರೆ 8 ಲಕ್ಷ ದೂರುಗಳು ದಾಖಲಾಗಿದೆ. ಇದರಲ್ಲಿ ಮೊದಲನೇ ಸ್ಥಾನ ಇರ್ತಕ್ಕಂಥದ್ದೇ ಬೆಳಗಾವಿಯಲ್ಲಿ 2,71,466 ದೂರುಗಳು ದಾಖಲಾಗಿದ್ದಾವೆ. ಬಾಗಲಕೋಟೆಯಲ್ಲಿ 89,037 ದೂರುಗಳು ದಾಖಲಾಗಿದ್ದಾವೆ. ವಿಜಯಪುರದಲ್ಲಿ 75,000 ದೂರುಗಳು ದಾಖಲಾಗಿದ್ದಾವೆ. ಮಂಡ್ಯದಲ್ಲಿ 42,500 ದೂರುಗಳು ದಾಖಲಾಗಿದ್ದಾವೆ. ಇನ್ನು ಗದಗ ಜಿಲ್ಲೆಯಲ್ಲಿ ಒಟ್ಟಾರೆ ಜಿಲ್ಲೆಯಲ್ಲಿ 41,116 ದೂರುಗಳು ದಾಖಲಾಗಿದ್ದಾವೆ. ಧಾರವಾಡದಲ್ಲಿ 36,489 ದೂರುಗಳು ದಾಖಲಾಗಿದ್ದಾವೆ. ರಾಮನಗರದಲ್ಲಿ ಈಗಾಗಲೇ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಲ್ಲಿ. ಸೊ ಆ ಜಿಲ್ಲೆಯಲ್ಲಿ 33,329 ದೂರುಗಳು ದಾಖಲಾಗಿದ್ದಾವೆ. ಶಿವಮೊಗ್ಗಕ್ಕೆ ಬರೋದಾದ್ರೆ ಶಿವಮೊಗ್ಗದಲ್ಲಿ 25,525 ದೂರುಗಳು ದಾಖಲಾಗಿದ್ದಾವೆ. ಬಹಳಷ್ಟು ಕಡೆಗಳಲ್ಲಿ ಸೊ ಈ ತರದ ವಾತಾವರಣವೇ ನಿರ್ಮಾಣ ಆಗಿದೆ. ಇನ್ನು ಹಾಸನದಲ್ಲಿ 24,556 ದೂರುಗಳು ದಾಖಲಾಗಿದ್ದಾವೆ. ಚಿಕ್ಕಬಳ್ಳಾಪುರದಲ್ಲಿ 22,054 ದೂರುಗಳು ದಾಖಲಾಗಿದ್ದಾವೆ. ಸೊ ಇನ್ನು ಏನ್ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ 10 ಜಿಲ್ಲೆಗಳು ಮಾತ್ರ. ಇನ್ನು ದಕ್ಷಿಣ ಕನ್ನಡ ಇರಬಹುದು ಅಥವಾ ಉಡುಪಿ ಇರಬಹುದು ಅಥವಾ ಈ ತರದ ಏನು ಕಾರವಾರ ಡಿಸ್ಟಿಕ್ ಇರಬಹುದು. ಸೊ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಕೂಡ ಕರೆಗಳು ಬರ್ತಾ ಇದ್ದಾವೆ. ಆದ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ಇನ್ನೂ ದೂರುಗಳು ದಾಖಲಾಗಿದ್ದಾವೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 10 ಜಿಲ್ಲೆಗಳ ಮಾಹಿತಿ ಅಷ್ಟೇ. ಉಳಿದ ಜಿಲ್ಲೆಗಳಲ್ಲೂ ಕೂಡ ಈಗ ಆ ರೀತಿಯ ವಾತಾವರಣ ಇದೆ, ಇಲ್ಲೂ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಕರೆಗಳು ನಮಗೆ ಬರ್ತಾ ಇದ್ದಾವೆ. ಆದ್ರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಎಷ್ಟು ದೂರುಗಳು ದಾಖಲಾಗಿದ್ದಾವೆ ಅನ್ನೋ ಸಂಖ್ಯೆ ಇನ್ನೂ ಕೂಡ ನಾವು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ತಂದಿಡ್ತೀವಿ. ಆದ್ರೆ ನಾವು ಯಾಕೆ ಈ ರೀತಿಯ ಟ್ರಾನ್ಸ್ಪರೆಂಟ್ ವ್ಯವಹಾರಗಳಾಗಬೇಕು, ಇಲ್ಲಿ ದಾಖಲೆಗಳು ಇಲ್ಲದೇ ಇಲ್ಲೀಗಲ್ ಆಗಿ ಹಣ ವಸೂಲಿ ಮಾಡುವಂತ ಸೊ ಅಮಾಯಕರನ್ನ ಸುಲಿಗೆ ಮಾಡಿ ಹಣವನ್ನ ಪೀಕಿ ನೀವು ನಿಮ್ಮ ಹೆಂಡತಿ ಮಕ್ಕಳ ಹೊಟ್ಟೆನ ತುಂಬಿಸ್ಕೊಳ್ತೀರಿ ಅಂದ್ರೆ ಫೈನಾನ್ಸ್ಗಳು ಇರ್ಬೋದು, ಮೈಕ್ರೋ ಫೈನಾನ್ಸ್ ಇರ್ಬೋದು, ಧರ್ಮಸ್ಥಳದ ವಿವಿಧ ಸಹಕಾರ ಸಂಘ ಇರ್ಬೋದು, ಯಾರೇ ಆಗಿರ್ಲಿ. ಆದ್ರೆ ಅಮಾಯಕರಿಂದ ಹಣವನ್ನ ಸುಲಿಗೆ ಮಾಡಿ ನಿಮ್ಮ ಹೆಂಡತಿ ಮಕ್ಕಳ ಜೀವನ ನೀವು ನಡೆಸ್ತೀರಿ ಅನ್ನೋದಾದ್ರೆ ನಿಮಗೆ ನಾಚಿಕೆ ಆಗೋದಿಲ್ವಾ? ಅಮಾಯಕರನ್ನ ಸುಲಿಗೆ ಮಾಡಿನೇ ನೀವು ದುಡಿಬೇಕಾ, ಹಣ ಮಾಡ್ಕೊಳ್ಬೇಕಾ? ನೀವು ಬೇರೆ ಯಾವ್ದು ದಾರಿಗಳಿಲ್ವಾ? ಸೊ ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕುವಂತ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರ್ದಾಕ್ಷಿಣ್ಯವಾಗಿ ಮಾಡಬೇಕು. ಇಲ್ಲಿ ನೀವು ಪದೇ ಪದೇ ಹೇಳ್ತೀರಿ ನಾನು ದಲಿತರ ಪರ, ಶೋಷಿತರ ಪರ, ಸಮಾಜದಲ್ಲಿ ಒಂದು ಸಮಾಜವನ್ನ ಕಟ್ಟಬೇಕು ಅನ್ನುವಂಥದ್ದು ನನ್ನ ಕನಸು ಅಂತ ಹೇಳಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದೀರಿ. ಆದ್ರೆ ಅದು ನಿಜ ಆಗಬೇಕು ಅನ್ನೋದಾದ್ರೆ ಇಲ್ಲಿ ಸಾಯ್ತಾ ಇರುವಂತವ್ರು ಇವತ್ತು ಅಮಾಯಕರು, ಹಳ್ಳಿಯ ಜನ, ಕೂಲಿ ಕಾರ್ಮಿಕರು, ರೈತ ಮಹಿಳೆಯರು, ರೈತರು. ಸೊ ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಅವನು ಎಷ್ಟೇ ಬಲಾಢ್ಯನಾಗಿರ್ಲಿ, ನಮಗೆ ಈಗಾಗಲೇ ಸಾಕಷ್ಟು ಕೆಲವು ಮಾಹಿತಿಗಳು ಜೊತೆಗೆ ದಾಖಲೆಗಳು ಬಂದು ಬಿಡುತ್ತಾನೆ ಇದ್ದಾವೆ ನಮ್ಮ ಕಚೇರಿಗಳಿಗೆ. ಆದರೆ ನಾನು ನೇರವಾಗಿ ಹೇಳ್ತೀನಿ, ಯಾರ ಪರವಾಗಿಯೂ ನಾವಿಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಅಥವಾ ಯಾರ ವಿರುದ್ಧವಾಗಿ ಧ್ವನಿ ಎತ್ತುತ್ತಿಲ್ಲ. ವ್ಯವಸ್ಥೆಯ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ಅಮಾಯಕರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಏಕೈಕ ನಿಲುವು ನಮ್ಮದಾಗಿದೆ. ಸೊ ಹಾಗಾಗಿ ನಾವು ಯಾವುದೇ ಆಸೆ ಆಮಿಷಗಳಿಗೂ ಕೂಡ ಬಗ್ಗುವಂತದ್ದಲ್ಲ. ಸೊ ಇಲ್ಲಿ ನಾವು ಜನಸಾಮಾನ್ಯರ ಧ್ವನಿಯಾಗಿ ನಿಲ್ಲಬೇಕು. ಆ ಕಾರಣಕ್ಕೋಸ್ಕರನೇ ಜಸ್ಟಿಸ್ ವಿತ್ ಜಂಬೂರ್ ಅನ್ನೋ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇರುವಂತದ್ದು. ಇಲ್ಲಿ ನೀವು ಎಷ್ಟೇ ಈ ತರದ ವಿಚಾರಗಳಿದ್ರು ಕೂಡ ಅಥವಾ ಬೇರೆ ಬೇರೆ ಯಾವುದೇ ವಿಚಾರಗಳಿದ್ರು ಕೂಡ ನಮ್ಮನ್ನ ಸಂಪರ್ಕ ಮಾಡಬಹುದು. ನಮಗೆ ಎಲ್ಲ ದಾಖಲೆಗಳನ್ನ ಕೊಡಬಹುದು. ಅವುಗಳನ್ನ ನಿರ್ಭಯವಾಗಿ ನಾವು ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ಮಾಡ್ತೀವಿ. ಅಮಾಯಕರು, ಶೋಷಿತರು, ದಮನಿತರ ಧ್ವನಿಯಾಗಿ ನಾವು ಖಂಡಿತವಾಗ್ಲೂ ನಿಲ್ತೀವಿ. ಈ ಒಂದು ನಿಲುವು ಯಾವತ್ತೂ ಕೂಡ ನಿರಂತರವಾಗಿ ಮುಂದುವರಿಯುತ್ತೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ನಡೆಯುವಂತ ಸಭೆ ಇದೆ, ಅದು ಅತ್ಯಂತ ಮಹತ್ವದ ಸಭೆ. ಇಡೀ ಕರ್ನಾಟಕದ ತಳ ಸಮುದಾಯಗಳಿರ್ಬೋದು, ರೈತರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು, ಅವರೆಲ್ಲರಿಗೂ ಒಂದು ಮರುಜೀವವನ್ನ ಸೃಷ್ಟಿ ಮಾಡುವಂತಹ ಒಂದು ಮಹತ್ವದ ಸಭೆ. ಈ ಸಭೆಯಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಸಿದ್ದರಾಮಯ್ಯನವರು ಆ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.